ಏಕಾಏಕಿ ಗ್ಯಾಸ್ ಸಿಲಿಂಡರ್ನಿಂದ ಬೆಂಕಿ, ಅಪಾರ ಪ್ರಮಾಣದ ಹಾನಿ. ಪಕ್ಕದಲ್ಲಿದ್ದ ಕೂಲ್ ಡ್ರಿಂಕ್ಸ್ ಅಂಗಡಿಗೆ ಬೆಂಕಿ ಆವರಿಸಿ ಲಕ್ಷಾಂತರ ರೂಪಾಯಿ ಹಾನಿ. ಅಳಲು ತೋಡಿಕೊಂಡ ಅಂಗಡಿ ಮಾಲೀಕ. ಬೆಂಕಿ ಹೆಂಗಿದ್ದು ಸರ ಯಾವ ರೀತಿ ಗ್ಯಾಸ್ ಲಿಂಕ್ ಏನಾಗೈತೆ ಗೊತ್ತಿಲ್ಲ ಸರ್. ಏಕಾಏಕಿ ಗುರಿ ಹತ್ತವ್ರೆಲ್ಲ ಓಡಾಕತ್ತಾರೆ. ಓಡಾಂದ್ರೆ ನಾವು ಹೊರಗೆ ಹೋದ್ರಿ. ಓಡಾಂದ್ರೆ ನಾ ಇಲ್ಲಿ ಮುಲ್ಯಾ ಗುರಿ ಹತ್ತಂದ್ರೆ ಎಲ್ಲ ನಮ್ದು ಊರ ಎಲ್ಲ ಮಾಲೆಲ್ಲ ಸುತ್ತ. ಎಷ್ಟು ನಿಮ್ದು ಲಕ್ಷಣ ಇದೆ? ಮಿನಿಮಮ್ ಒಂದು 50 ರಿಂದ 60 ಸಾವಿರ ಮಟ್ಟ ಸರ್. ಅದ 50 ರಿಂದ 60 ಸಾವಿರ ಮಟ್ಟ ಲಕ್ಷಣ ಆಗಿದೆಯಾ? ಏನೇನು ಲಕ್ಷಣ ಇದೆ? ಇವಾಗ ಗುಡ್ಕಾಯಿಗಳೆಲ್ಲ ಪೂರ ಸ್ಟಾಕ್ ಇಟ್ಟಿದ್ದು ಸರ್. ಅಲ್ಲೆಲ್ಲ ಮ್ಯಾಗ್ರಿ ಬ್ಯಾಗ್ ಗುಡ್ಕಾ ಬ್ಯಾಗ್ ನೋಡ್ರಿ ಎಲ್ಲ ಇಲ್ಲಿ ಗುಡ್ಕಾಯಿ ಬ್ಯಾಗ್ರಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದಕ್ಕೂ ನೀರು ಹೊಡೆದು ಬಿಟ್ಟಾವ ಸರ್. ಕೌಂಟರ್ ಪೂರ ಅದೆಲ್ಲ ಸುತ್ತೈತ್ರಿ ಇದು ಅಲೆ ಮುಸ್. ಹೌದಾ? ಇದೆಲ್ಲ ರೀ ಇಲ್ಲಿ ನೋಡ್ಬೇಕು ಸರ್. ಇಲ್ಲೆಲ್ಲ ಬನ್ನಿ ಇದೆಲ್ಲ ನೋಡ್ರಿ ಸೈಡ್ ಸರಿ. ಇದೆಲ್ಲ ಕೌಂಟರ್ ಸರ್. ಪ್ರತಿಯೊಂದಕ್ಕೆ ಇಲ್ಲೆಲ್ಲ ಆರಾಮ್ರಿ ಬಾಕ್ಸ್ಗಳು ಎಲ್ಲ ಅದಾವ್ರಿ. ಹೌದಾ? ಪ್ರತಿಯೊಂದು ಗುಡ್ಕಾ ನೋಡ್ರಿ ಇಲ್ಲೆಲ್ಲ ಉರಿ ನೋಡ್ರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ವಿಶ್ವನಾಥ್ ಸರ್. ಹೌದಾ? ಇದು ಧಾರವಾಡ ಬೈಪಾಸ್ ಅಲ್ಲ? ಇದು ಧಾರವಾಡ ಬೈಪಾಸ್ ರೋಡ್ ಗ್ರೀನ್ ಗಾರ್ಡನ್ ಅಪೋಸಿಟ್. ಹೌದಾ? ಈಗ ನಿಮ್ಗೆ ಲಕ್ಷಣ ಅರವತ್ತು ಆಗಿದೆ. ಇದಕ್ಕೆ ಮುಂದೆ ಇದಕ್ಕೆ ಪರಿಹಾರ ಏನು ಮಾಡ್ಕೋತಾರಾ ಏನಿಲ್ಲ? ನೋಡೋಣ ಸರ್. ಅದೇನು ನೋಡಿ ಮಾತಾಡ್ಕೋತೇವೆ ಸರ್. ಹೌದಾ? ಅಂಗಡಿ ನಡೆದ 3 ಬ್ಯಾಂಕ್ ಕಡೆ ಲೋನ್ ತಗೊಂಡ್ಬಂದು ಅಂಗಡಿ ಸಾಲ ಮಾಡಿದೆ ಸರ್. ಎಷ್ಟು ಲೋನ್? ಒಂದು 3 ತಿಂಗಳ ಸರ್ ಅಂಗಡಿ ಲೋನ್ ಯಾವ ಬ್ಯಾಂಕ್ ಮಾಡಿದ್ರಿ? ಎಷ್ಟು ಮಾಡಿದ್ರಿ? ಬ್ಯಾಕಪ್ ಇಂಡಿಯಾ ಸರ್. ಒಂದು ಮುಟೋ ಫೈನಾನ್ಸ್ ಸರ್ ಲೋನ್ಗಳು ಅದಾವ ನಮ್ಗೆ. ಆಲ್ಮೋಸ್ಟ್ ಎಲ್ಲ ಇಷ್ಟ ಲಾಸ್ ಆಯ್ತು ಸರ್. ನನ್ಗೆ ಯಾರು ಹೊಲಿಗಾರ ಸರ್ ಇದಕ್ಕೆಲ್ಲ ರೀ. ಸಾಲ ಮಾಡಿ ನಾವು ಮನಿ ಜೀವನ ಹೆಂಗ್ ನಡೆಸ್ಬೇಕು, ಯಾವ ರೀತಿ ಮಾಡ್ಬೇಕು ಸರ್. ನಾನು ಅಂಗಡಿ ದುಡ್ಕಿ ಮೇಲೆ ನನ್ನ ಜೀವನ ಸರ್. ರೀ ಈ ತರ ನುಕ್ಸಾನ ಆಗೈತೆ ಸರ್. ನಾನು ದುಡ್ಕಿ ಮೇಲೆ ಜೀವನ ರೀ ಈ ತರ ಆಗೈತೆ ಸರ್ ನನಗೆ ರೀ. ಇದಕ್ಕೆ ಯಾರು ಪರಿಹಾರ ಏನು ಕೊಡ್ತೀನಿ ಕೊಡಿ ಸರ್. ಓಕೆ ಓಕೆ.